ಹಲೋ ಹಾಯ್ ನಮಸ್ಕಾರ. ಬರ್ರಿ ಇವತ್ತು ಕ್ಯಾಪ್ಸಿಕಮ್ ಮತ್ತು ಎಗ್ ಬಳಸಿ ಯಾವ ಥರ ಒಂದು ಈಸಿಯಾಗಿರುವ ಪಲ್ಯ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ್ರಿ. ಈ ಮೂರು ಬಳಸ್ಕೊಂಡು ನಾನಿವತ್ತು ಒಂದು ಸಬ್ಜಿ ರೆಡಿ ಮಾಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಕ್ಯಾಬೇಜನ್ನು ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೊಂಡೀನಿ, ಸಣ್ಣದಾಗಿ ಹೆಚ್ಕೊಂಡು. ಮತ್ತು ಒಂದು 5-6 ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡೀನಿ. ಉಳ್ಳಾಗಡ್ಡಿ ಟೊಮೆಟೊನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡೀನಿ. ಮೊದಲಿಗೆ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಆಮೇಲೆ ಹಸಿಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡೀನಿ, ಅವನು ಒಗ್ಗರಣೆಗೆ ಹಾಕ್ಕೊಳಕತ್ತೀನಿ. ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ. ಪೂರ್ತಿ ಮೆತ್ತಗಾಗುವಂಗೆ ನಾವು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಲಘುನ ಉಳ್ಳಾಗಡ್ಡಿ ಟೊಮೆಟೊ ಮೆತ್ತಗಾಗ್ತಾವೆ ರೀ. ಆಮೇಲೆ ತೊಳೆದಿಟ್ಕೊಂಡಂಥ ಕ್ಯಾಬೇಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಬೇಜನ್ನು ಸ್ವಲ್ಪ ಮೆತ್ತಗಾಗುವವರೆಗೂ ಅದ್ರೊಳಗನೆ ಎಲ್ಲ ಫ್ರೈ ಮಾಡ್ಕೋಬೇಕು ರೀ. ಆಮೇಲೆ ಕ್ಯಾಪ್ಸಿಕಮ್ ಏನು ತೊಗೊಂಡು ಸಣ್ಣ ಹೆಚ್ಕೊಂಡ್ರೆ ಅವನ್ನ ಹುರಿದಿಟ್ಕೊಂಡಿದ್ದೆ, ಹುರಿದು ಇದ್ರೊಳಗನೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಕತ್ತೀನಿ. ಗರಂ ಮಸಾಲ ಹಾಕ್ಕೊಂಡು ಪೂರ್ತಿಯಾಗಿ ಫ್ರೈ ಅಂತ ಆಗೈತಿ. ಈಗ ಒಂದು 4 ತತ್ತಿನ ಒಡೆದು ಇದ್ರೊಳಗೆ ಹಾಕ್ಕೊಂಬಿಡೋಣ್ರಿ. ಎಗ್ ಯೂಸ್ ಮಾಡಿಕೊಂಡು ಉಳ್ಳಾಗಡ್ಡಿ ಒಳಗನ ಹಾಕಿ ಎಗ್ ಬುರ್ಜ್ ಅಂತ ರೆಡಿ ಮಾಡ್ಕೊಳ್ಳೋದು ಗೊತ್ತೈತಿ ಎಲ್ಲರಿಗೂ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಬೇರೆ ಥರ ಟೇಸ್ಟು ಅನಿಸುತ್ತೆ. ನೀವು ಒಂದು ಸಲ ಮಾಡಿ ಟ್ರೈ ಮಾಡಿರಿ ಇದನ್ನು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಪ್ಲೀಸ್ ಕಮೆಂಟು, ಶೇರು, ಲೈಕು, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇದೊಂಥರ ಸಿಂಪಲ್ ಆಗಿರೋ ರೆಸಿಪಿ ಮತ್ತು ಟೇಸ್ಟ್ ಕೂಡ ಬೇರೆ ಟೈಪನ್ನು ಐತಿ. ನೀವು ಮನೆಯಾಗ ಟ್ರೈ ಮಾಡಿರಿ. ಈ ಥರ ಇದು ಎಗ್ ಹಾಕಿ ಇದ್ರೆ ನಾವು ಫ್ರೈ ಮಾಡ್ಕೊಂಡು ಬಂದರೆ ಎಗ್ ಬುರ್ಜಿ ಥರ. ಆದರೆ ಕ್ಯಾಬೇಜನ್ನು ಮತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಂಡೀವಿ. ಕ್ಯಾಪ್ಸಿಕಮ್ ಮತ್ತು ಎಗ್ ಬಳಸಿ ಈ ಥರ ಪಲ್ಯ ರೆಡಿ ಆಯ್ತು ರೀ ನಮ್ಮದು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.